ಅರ್ಜಿ ವಿಚಾರಣೆ ಏನು ಕಮಲ್ ಹಾಸನ್ ಅವರು ಕನ್ನಡದ ಒಂದು ಹೇಳಿಕೆಯನ್ನ ನೀಡಿ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಆ ಒಂದು ವಿಚಾರವಾಗಿ ಈಗ ಹೈಕೋರ್ಟ್ ನಲ್ಲಿ ಏನು ವಿಚಾರಣೆ ನಡೀತಾ ಇದೆ. ಅದ್ರ ಬಗ್ಗೆ ಈಗ ಅಲ್ಲಿನ ಜಡ್ಜ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಹಾಗಿದ್ರೆ ಏನು ತರಾಟೆಗೆ ತೆಗೆದುಕೊಂಡ್ರು, ಏನೇನು ವಿಚಾರಣೆ ವೇಳೆ ನಡೀತು ಎಂಬುದನ್ನ ನೋಡ್ತಾ ಹೋಗೋಣ. ಹೈಕೋರ್ಟ್ ನಲ್ಲಿ ಕಮಲ್ ಹಾಸನ್ ಅರ್ಜಿ ವಿಚಾರಣೆ. ಮೊದಲು ಕ್ಷಮೆ ಕೇಳಲಿ, ಆಮೇಲೆ ಅರ್ಜಿ ಪರಿಗಣಿಸ್ತೇವೆ ಅಂತ ಕೋರ್ಟ್. ರಾಜ್ಯದಲ್ಲಿ ಭಾಷೆ ಪ್ರಮುಖವಾದದ್ದು ಅಂತ ಹೈಕೋರ್ಟ್ ಈಗ ತೀರ್ಪನ್ನ ನೀಡಿದೆ. ಕ್ಷಮೆ ಕೇಳಿದ್ರೆ ಮಾತ್ರ ಅರ್ಜಿ ಪರಿಗಣಿಸ್ತೇವೆ. ಕಮಲ್ ಹಾಸನ್ಗೆ ಹೈಕೋರ್ಟ್ ಜಡ್ಜ್ ಈಗ ತರಾಟೆಗೆ ತೆಗೆದುಕೊಂಡು ಈ ಮಾತುಗಳನ್ನ ಆಡಿದ್ದಾರೆ. ಕಮಲ್ ಹಾಸನ್ ಅವರು ಏನು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋ ಒಂದು ಈ ನಟ ಕಮಲ್ ಹಾಸನ್ ಅವರು ಏನು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು, ಇದರ ಬೆನ್ನಲ್ಲೇ ಹೈಕೋರ್ಟ್ ಜಡ್ಜ್ ಈಗ ಇವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕನ್ನಡಿಗರಿಗೆ ಕ್ಷಮೆ ಕೇಳಲು ಈಗ ಅವರು ಒಂದು ತೀರ್ಪನ್ನ ನೀಡಿದ್ರು. ಆದ್ರೆ ತಮಿಳು ನಟ ಕಮಲ್ ಹಾಸನ್ ನಾನ್ ಯಾವುದೇ ತಪ್ಪು ಮಾಡಿಲ್ಲ, ಕ್ಷಮೆ ಕೇಳಲ್ಲ ಅಂತ ಕುಮ್ಮಕ್ನಿಂದ ಮಾತನಾಡಿದ್ದಾರೆ. ಇವರ ಉದ್ದಟತನವನ್ನ ಇವರು ಮೆರಿತಾ ಇದ್ದಾರೆ. ಹೀಗಾಗಿ ಕಮಲ್ ಹಾಸನ್ ಕ್ಷಮೆ ಆಚಿಸದೇ ಇರೋದ್ರಿಂದ ಈ ಒಂದು ಅವರ ಚಿತ್ರ ಏನು ಬಿಡುಗಡೆ ಮಾಡ್ತಿದ್ರು ಆ ಚಿತ್ರಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಕೆಲವು ಕನ್ನಡಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಕ್ಷಮೆ ಕೇಳೋವರೆಗೂ ಅವ್ರ ಏನ್ ಚಿತ್ರ ಇತ್ತು ಆ ಚಿತ್ರವನ್ನ ಬಿಡುಗಡೆ ಮಾಡಬಾರ್ದು. ಇದೇ ವೇಳೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೂಡ ತಮಿಳು ನಟ ಕಮಲ್ ಹಾಸನ್ಗೆ ಜಡ್ಜ್ ತರಾಟೆಗೆ ಕೂಡ ತೆಗೆದುಕೊಂಡಿದ್ರು. ಅವರ ಏನು ಥಗ್ ಲೈಫ್ ಅಂತ ಏನ್ ಸಿನಿಮಾ ಇದೆ ಆ ಸಿನಿಮಾವನ್ನ ಬಿಡುಗಡೆ ಮಾಡಬಾರ್ದು ಅಂತ ಕನ್ನಡಿಗರು ಕೂಡ ಆಕ್ರೋಶವನ್ನ, ಕ್ಷಮೆ ಕೇಳೋವರೆಗೂ ಆ ಸಿನಿಮಾ ಬಿಡುಗಡೆ ಮಾಡೋ ಹಾಗಿಲ್ಲ ಅಂತ ಆಕ್ರೋಶವನ್ನ ಕೂಡ ಈಗ ಹೊರ ಹಾಕ್ತಾ ಇದ್ದಾರೆ. ಹಾಗಿದ್ರೆ ತಮಿಳು ನಟ ಕ್ಷಮೆ ಕೇಳೋದೇ ಇಲ್ಲ ಅಂತ ಈಗ ನಿಂತ್ಕೊಂಡಿದ್ದಾರೆ. ಅವರ ಕುಮ್ಮಕ್ಕು ಯಾವ ರೀತಿ ಇದೆ, ಅವರ ಕೊಬ್ಬು ಯಾವ ರೀತಿ ಇದೆ, ಬೇಕಂತಾನೆ ಕೆರಳಿ ಕನ್ನಡ ಹಂಗೆ ಕನ್ನಡ ಹುಟ್ಕೊಂಡಿರೋ ತಮಿಳಿಂದಾನೆ ಅಂತ ಎಲ್ಲ ಹೇಳ್ತಾ ಇದ್ರು. ಹೀಗಾಗಿ ಈ ಒಂದು ಏನು ಮಾತನ್ನ ಹೇಳಿದ್ರು ಆ ಒಂದು ಮಾತಿಗೆ ಬೇಡ, ನಾನ್ ಕ್ಷಮೆ ಕೇಳಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ ಅನ್ನುವ ನಿಟ್ಟಿನಲ್ಲಿ ಇವರು ಈಗ ಒಂದು ಕುಮ್ಮಕ್ಕಿನಿಂದ ಮಾತನಾಡ್ತಾ ಇದ್ದಾರೆ. ಇನ್ನೊಂದು ಭಾಷೆ ಹುಟ್ಟಿದೆ ಅಂದ್ರೆ ತಮಿಳಿಂದ ನಮ್ಮ ಭಾಷೆ ಕನ್ನಡ ಹುಟ್ಟಿದೆ ಅಂತಂದ್ರೆ ಹೆಂಗೆ ಅದು ಹೆಂಗ್ ಸಾಧ್ಯ ಆಗುತ್ತೆ? ಕನ್ನಡ ಭಾಷೆ ತಮಿಳಿಂದ ಹುಟ್ಟಿದೆ ಅನ್ನೋದಕ್ಕೆ ಅವ್ರೇನ್ ಇತಿಹಾಸಕಾರರ? ಈ ಹಿಂದೆ ಏನಾದ್ರೂ ರಾಜಗೋಪಾಲಾಚಾರ್ಯ ಕೂಡ ಕ್ಷಮೆಯನ್ನ ಕೇಳಿದ್ರು ಇದೇ ರೀತಿಯಾಗಿರುವಂತ ಮಾತುಗಳನ್ನ ಆಡಿ. ಇವತ್ತಿನ ಪರಿಸ್ಥಿತಿ ನಿರ್ಮಾಣಕ್ಕೆ ನೀವೇ ಕಾರಣ, ಈ ರೀತಿ ಹೇಳಿಕೆ ನೀಡಬಾರ್ದು. ಆದ್ರೆ ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ನಿಮ್ಮ ಚಿತ್ರ ಬಿಡುಗಡೆಗೆ ನಾವು ಅವಕಾಶ ಕೊಡ್ತೀವಿ, ಇಲ್ಲ ಅಂದ್ರೆ ಅವಕಾಶ ಕೊಡಲ್ಲ ಅಂತ ಕೂಡ ಈಗ ಜಡ್ಜ್ ಕೂಡ ಈ ರೀತಿಯಾಗಿರುವಂತಹ ಮಾತುಗಳನ್ನ ಅವರಿಗೆ ಹೇಳಿ ತರಾಟೆಗೆ ಕೂಡ ಈಗ ತೆಗೆದುಕೊಂಡಿದ್ದಾರೆ. ಏನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವ್ರೇನಿದ್ದಾರೆ ಅವರನ್ನ ತರಾಟೆಗೆ ತೆಗೆದುಕೊಂಡು ಫಸ್ಟ್ ನೀವೆಲ್ಲ ಕ್ಷಮೆಯನ್ನ ಕೋರಿ ಅದಾದ ಮೇಲೆ ನೋಡೋಣ ನಿಮ್ಗೆ ಏನು ತೀರ್ಪನ್ನ ಕೊಡ್ಬೇಕು, ನಿಮ್ಮ ಒಂದು ಏನು ವಿಚಾರಣೆಯ ಅರ್ಜಿ ನೀವೇನು ಇದನ್ನ ಸಲ್ಲಿಸಿದ್ದೀರಾ, ನಿಮ್ಮ ಚಿತ್ರವನ್ನ ಬಿಡುಗಡೆ ಮಾಡ್ಬೇಕು ಅಂತ ಏನ್ ಅರ್ಜಿ ಸಲ್ಲಿಸಿದ್ದೀರಾ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ರಮವನ್ನ ಕೈಗೊಳ್ತೀವಿ. ಫಸ್ಟ್ ನೀವು ಕ್ಷಮೆ ಕೋರಿ. ಯಾವುದೇ ಒಂದು ಭಾಷೆ ಬಗ್ಗೆ ಹೀನಾಯವಾಗಿ ಮಾತನಾಡೋದು ತಪ್ಪು. ಹಾಗಾಗಿ ನೀವು ಮಾತನಾಡ್ತಾ ಇದ್ದಾರೆ ಅಂದ್ರೆ ನಾನು ಕ್ಷಮೆ ಕೇಳಲ್ಲ, ನಾನು ಏನು ತಪ್ಪು ಮಾಡಿಲ್ಲ ಅಂತೆ. ಮತ್ತೆ ಇವ್ರು ಮಾತನಾಡಿದಾದ್ರು ಏನು ಕನ್ನಡದ ಬಗ್ಗೆ ಕೆರಳಿ ಮಾತನಾಡುವಂತ ಯಾರಾದ್ರೂ ಹೇಳ್ಕೊಟ್ಟಿದ್ರ ಇವ್ರಿಗೆ? ಈ ರೀತಿಯಾಗಿರುವಂತ ಮಾತುಗಳನ್ನ ಆಡಿ ನಾನೇನು ತಪ್ಪು ಮಾಡಿಲ್ಲ ಅನ್ನುವ ಮಟ್ಟಿಗೆ ಇವರು ಮಾತನಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವ್ರ ಕೋಪ ಎಷ್ಟಿದೆ ಅನ್ನೋದು ಇವರ ಒಂದು ಮಾತುಗಳನ್ನೇ ಇವರು ಈ ರೀತಿಯಾಗಿ ಕೋರ್ಟೇ ಹೇಳ್ತಾ ಇದೆ ಅಂದ್ರೆ ಕೋರ್ಟ್ ಮುಂದೆ ಶರಣಾಗ್ತಾ ಇಲ್ಲ ಅಂತ ಅಂದ್ರೆ ಇವರು ಒಂದು
ಮನದಾಳ ಯಾವ ರೀತಿ ಆಗಿದೆ, ಇವ್ರ ಬುದ್ಧಿ ಹೆಂಗಿದೆ ಅಂತ ತಿಳಿಯುತ್ತೆ ಇದ್ರ ಮೇಲೆನೆ. ಈ ಕೋರ್ಟ್ ಹೇಳ್ತಾ ಇದೆ, ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ, ನೀವು ಕ್ಷಮೆ ಕೇಳ್ಬೇಕು, ಆ ರೀತಿ ಒಂದು ಭಾಷೆ ಬಗ್ಗೆ ಮಾತನಾಡೋದು ತಪ್ಪು, ನೀವು ಇತಿಹಾಸಕಾರರಲ್ಲ, ನೀವೇನ್ ನೋಡಿದ್ರ ಅದ್ರ ಬಗ್ಗೆ, ತಮಿಳಿನಿಂದಾನೇ ಕನ್ನಡ ಹುಟ್ಕೊಂಡಿದೆ ಅಂತ ಏನ್ ಹೇಳ್ತಿದ್ದೀರಾ, ಅದನ್ನ ನೀವೇನಾದ್ರೂ ಕಣ್ಣಾರೆ ಕಂಡಿದ್ರಾ, ಆ ರೀತಿಯಾಗಿ ಒಂದು ಭಾಷೆ ಬಗ್ಗೆ ಮಾತನಾಡೋದು ತಪ್ಪು, ನೀವು ಕ್ಷಮೆ ಕೇಳ್ಬೇಕು ಅಂತ ಹೇಳ್ತಾ ಇದ್ರು ಕೂಡ ಇವರು ಕ್ಷಮೆಯನ್ನ ಕೇಳ್ತಾ ಇಲ್ಲ. ನಿಜಕ್ಕೂ ಇದು ಅವರ ಒಂದು ಏನವ್ರ ಮನಸ್ಥಿತಿ ಹೇಗಿದೆ ಅಂತ ತಿಳಿಸ್ತಾ ಇದೆ. ನಾನೇನು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ಅದ್ ಏನ್ ಅರ್ಥ? ಇಷ್ಟೆಲ್ಲ ಮಾತನಾಡಿದ್ದು ಕನ್ನಡದ ಬಗ್ಗೆ, ಕನ್ನಡತನದ ಬಗ್ಗೆ, ಕನ್ನಡ ಹುಟ್ಕೊಂಡಿದ್ದು ಹಂಗೆ ಹಿಂಗೆ ಅಂತ, ನಾವು ಕನ್ನಡ ಹುಟ್ಟಿದ್ ಹಿಂಗೆ ಅಂತ ಹೇಳಿದ್ರ ಯಾರಾದ್ರೂ ಕನ್ನಡಿಗರು? ಇಲ್ಲ ಅಲ್ವಾ. ಸುಮ್ನೆ ಏನಕ್ಕೆ ಬಂದಿದ್ರು ಅಷ್ಟು ಮಾತನಾಡ್ಬಿಟ್ಟು ಹೋಗಿದ್ರೆ ಮುಗಿತಿತ್ತು. ಕನ್ನಡಿಗರನ್ನ ಕೆರಳಿ ಕನ್ನಡದ ಬಗ್ಗೆ ಮಾತನಾಡಿ ಈ ರೀತಿ ಆಗಿರುವಂತ ಹೇಳಿಕೆಯನ್ನ ನೀಡಿ ಮತ್ತೆ ನಂದು ಯಾವುದೇ ತಪ್ಪು ಇಲ್ಲ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಒಂದಾದ್ಮೇಲೆ ಒಂದು ತಪ್ಪನ್ನ ಮತ್ತೆ ಮತ್ತೆ ಮಾಡ್ತಾನೆ ಇದ್ದಾರೆ. ನ್ಯಾಯಾಧೀಶರಿಗೆ ಶರಣಾಗ್ತಾ ಇಲ್ಲ, ಅವ್ರ ಮಾತಿಗೆ ವ್ಯಾಲ್ಯೂ ಇಲ್ಲ ಅಂತಂದ್ರೆ ಏನು? ಇವರ ಒಂದು ಕರೆಕ್ಟ್ ಆಗೇ ಇದೆ. ನಮ್ಮೆಲ್ಲ ಕನ್ನಡಿಗರು ಅವರ ಒಂದು ಚಿತ್ರವನ್ನ ಬಿಡುಗಡೆ ಮಾಡೋಕೆ ಬಿಡಬಾರ್ದು, ಅವ್ರು ಕ್ಷಮೆ ಕೇಳೋವರೆಗೂ ಅಂತ ಒಂದು ಕ್ಷಮೆಯನ್ನ ಕೋರ್ಬೇಕು. ಯಾಕಂದ್ರೆ ಕನ್ನಡಕ್ಕೆ ಇವರ ಏನು ಒಂದು ಅವಮಾನವನ್ನ ಮಾಡಿದ್ದಾರೆ, ಅದಕ್ಕೆ ಕ್ಷಮೆ ಕೋರ್ದಾಗ್ಲೇನೆ ನಾವು ಸುಮ್ಮನಾಗುವಂತ ಒಂದು ಪರಿಸ್ಥಿತಿ ಬರಬಹುದು. ಈ ಕ್ಷಮೆ ಕೇಳ್ದೇನೆ ದಿಮಾಗ್ ತೋರ್ಸಿದ್ರೆ ಇನ್ನೂ ಕನ್ನಡಿಗರು ಕೆಂಡಾಮಂಡಲ ಆಗ್ತಾರೆ, ಇವ್ರ ವಿರುದ್ಧವಾಗಿ ಮತ್ತೆ ತಿರುಗಿ ಬೀಳ್ತಾರೆ ಅಂತಾನೆ ಹೇಳ್ಬೋದು. ಇವ್ರು ಯಾವಾಗ ಕ್ಷಮೆ ಕೇಳ್ತಾರ ಅವಾಗ್ಲೇನೆ ಇವರ ಚಿತ್ರವನ್ನ ಬಿಡುಗಡೆ ಮಾಡೋಕೆ ನಮ್ಮ ಕನ್ನಡಿಗರು ಅವಕಾಶವನ್ನ ಕೊಡ್ತಾರೆ. ಹಾಗೆ ಕೋರ್ಟ್ ಕೂಡ ಅದೇ ರೀತಿ ಅವಕಾಶವನ್ನ ಕೊಡುತ್ತೆ ಅಂತಾನೆ ಹೇಳ್ಬಹುದು. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾನಂದರೊಂದಿಗೆ.